ಆಶಾ ಮತ್ತು ರಾಜೀವ ಇಬ್ಬರು ಮದುವೆಯಾಗಿ ಸುಮಾರು 10 ವರ್ಷಗಳಾಗಿತ್ತು. ಅವರಿಬ್ಬರು ಮದುವೆ ಆದ ಹೊಸದರಲ್ಲಿ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾಯಿದ್ರು. ತುಂಬ ಲವಿ ಡವಿ ಅಂತ ಪ್ರೀತಿ ಮಾತುಗಳನ್ನೇ ಆಡ್ತಾಯಿದ್ರು. ಬರ್ತಾ 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 ಇಬ್ಬರು ಮಧ್ಯ ಒಂದು ಅಂತರ ಶುರುವಾಯಿತು. ಸಣ್ಣ ವಿಚಾರಕ್ಕೂ ಜಗಳ ಆಡೋಕ್ಕೆ ಶುರು ಮಾಡಿದ್ರು. ಒಂದಿನ ತುಂಬ ಜಗಳ ಆಗಿತ್ತು. ಸಿಟ್ಟು ಮಾಡಿಕೊಂಡು ರಾಜೀವ ಕೆಲಸಕ್ಕೆ ಹೊಟ್ಟೋದ. ಆಶಂಗೆ ಕೋಪ ಹಾಗೆ ಇತ್ತು. ಯಾಕೆ ಅಂದರೆ ಆವತ್ತಿನ ದಿನ ಅವರ ಆ್ಯನಿವರ್ಸರಿ ಆಗಿತ್ತು. ರಾಜೀವ ಬೆಳಗ್ಗೆ ಎದ್ದು ವಿಶ್ ಮಾಡಿರಲಿಲ್ಲ. ಅದಕ್ಕೆ ಆಶಂಗೆ ಕೋಪ ಬಂದಿತ್ತು. ಆ ಕೋಪದಲ್ಲ ಇಡೀ ದಿನ ಕಳೆದ್ಲು. ಸಂಜೆ ಅಷ್ಟೊತ್ತಿಗೆ ರಾಜೀವ ಬರೋ ಟೈಮ್ಗೆ ನಿಜವಾಗ್ಲೂ ಅವ್ನಿಗೆ ಇವತ್ತು ನನ್ನ ಆ್ಯನಿವರ್ಸರಿ ನೆನಪಿಲ್ಲ ಅಂದರೆ ದೊಡ್ಡ ಜಗಳ ಆಗತ್ತೆ ಅಂತ ತೀರ್ಮಾನ ಮಾಡ್ಕೊಂಡಿದ್ಲು. ಅದೇ ಸಮಯಕ್ಕೆ ಸರಿಯಾಗಿ ಬಾಗಲ ಕರಗಂಟೆ ಹೊಡೀತು. ಬಾಗಲು ತೆಗೆದ್ಲು. ನೋಡಿದ್ರೆ ರಾಜೀವ ನಿಂತಿದ್ದ. ಕೈಯಲ್ಲೊಂದು ಬೊಕ್ಕೆ ಇತ್ತು, ಒಂದು ಪ್ರೆಸೆಂಟೇಷನ್ ಇತ್ತು. ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡ್ದ. ಆಶಂಗೆ ತುಂಬ ಖುಷಿಯಾಯಿತು. ತನ್ನ ಕೋಪನೆಲ್ಲ ಮರೆತು ಇಬ್ಬರು ಒಬ್ಬರನ್ನೊಬ್ಬರನ್ನ ತಬ್ಗೊಂಡ್ರು. ಒಳಗೆ ಹೋದರು. ಆಶಾ ಅವನಿಗೋಸ್ಕರ ಬಿಸಿಯಾಗಿ ಕಾಫಿ ಮಾಡಿಕೊಟ್ಲು. ತುಂಬ ಪ್ರೀತಿಯಿಂದ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ನಾವು ಇಷ್ಟು ದಿನ ಯಾವುದೋ ಕಾರಣಕ್ಕೆ ಜಗಳ ಆಡ್ತಿದ್ವಿ, ಜಗಳ ಆಡೋದನ್ನು ಬಿಟ್ಬಿಡೋಣ, ಇನ್ಮೇಲೆ ಪ್ರೀತಿಯಿಂದ ಇರೋಣ ಅಂತ ಒಂದು ಒಪ್ಪಂದಕ್ಕೆ ಬಂದರು. ಅಷ್ಟೊತ್ತಿಗೆ ಒಂದು ಫೋನ್ ಬಂತು ನಮ್ಮ ಆಶಾ ಮೊಬೈಲ್ಗೆ. ಫೋನ್ ರಿಸೀವ್ ಮಾಡಿದ್ಲು. ಸರಿಯಾಗಿ ಸಿಗ್ನಲ್ ಸಿಗ್ತಾ ಇರಲಿಲ್ಲ ಅಂದ್ಬಿಟ್ಟು ಮನೆಯಿಂದ ಹೊರಗಡೆ ಬಂದು ಮಾತಾಡೋಕ್ಕೆ ಶುರು ಮಾಡಿದ್ಲು. ಹಲೋ ಅಂದಾಗ ಆ ಕಡೆಯಿಂದ ಒಂದು ಧ್ವನಿ ಬಂತು. ಇದು ರಾಜೀವ್ ಅವ್ರ ಮನೆನಾ, ನಂಬರಾ ಅಂತ ಕೇಳಿದ್ರು. ಹೌದು, ರಾಜೀವ್ ಅವ್ರ ನಮ್ಮ ಮನೆ ನಂಬರ್. ಯಾರಿದು ಅಂದರೆ, ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಮಾತಾಡ್ತಾ ಇದ್ವಿ. ಈಗ ತಾನೇ ಮೆಟ್ರೋ ಸ್ಟೇಷನಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಆ ಆಕ್ಸಿಡೆಂಟಲ್ಲಿ ರಾಜೀವ್ ಅವರು ತೀರ್ಕೊಂಡ್ಬಿಟ್ರು. ಹಾಗಾಗಿ ನಿಮ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಅಂತ ನಾವು ಫೋನ್ ಮಾಡಿದ್ದೀವಿ. ಗಾಬರಿ ಆಯಿತು ಆಶಂಗೆ. ಈಗ ತಾನೇ ಗಂಡನ ಜೊತೆ ಮಾತಾಡಿದ್ದೀರಿ, ಇದೇನು ಹಿಂಗೆ ಫೋನ್ ಬಂತಲ್ಲ ಅಂತ ದೌಡಾಯಿಸ್ಕೊಂಡು ಹಾಲಿಗೆ ಬಂದು ನೋಡ್ತಾಳೆ. ಸೋಫಾ ಮೇಲೆ ರಾಜೀವ್ ಇಲ್ಲ. ಇವಳಿಗೆ ಇದೇನಾಯಿತು, ರಾಜೀವನ ಆತ್ಮ ಬಂದಿತ್ತಾ, ಅವನ ದೆವ್ವ ಬಂದಿತ್ತಾ ಏನು ಅಂತ ಗಾಬರಿಯಾಗಿ ಗೊಳೋ ಅಂತ ಅಳಕ್ಕೆ ಶುರು ಮಾಡಿದ್ಲು. ಅಯ್ಯೋ, ನಾನು ಅನ್ಯಾಯವಾಗಿ ನನ್ನ ಗಂಡನ ಜೊತೆ ಜಗಳ ಆಡ್ತಿದ್ದೆ, ನಾವಿಬ್ಬರು ಒಟ್ಟಿಗೆ ಪ್ರೀತಿಯಿಂದ ಇರಬೇಕು ಅಂತ ಅಂದ್ಕೊಂಡಾಗಲೇ ಹೀಗಾಗಬೇಕಾ ಅಂತ ಅಳ್ತಾ ಇರಬೇಕಾದ್ರೆ ಬಾತ್ರೂಮ್ ಶಬ್ದ ಆಗುತ್ತೆ. ಬಾತ್ರೂಮ್ ತೆಗೆದು ರಾಜೀವ ಹೊರಗೆ ಬರ್ತಾನೆ. ಆಮೇಲೆ ಆಶಾ, ನಾವೊಂದು ವಿಷಯ ಹೇಳೋದು ಮರ್ತುಬಿಟ್ಟಿದೆ ನಿನಗೆ. ಇವತ್ತು ಯಾರೋ ನನ್ನ ಪರ್ಸ್ನ ಪಿಕ್ ಪಾಕೆಟ್ ಮಾಡ್ಬಿಟ್ಟ, ನಾನು ಅದ್ರಲ್ಲಿ ದುಡ್ಡೆಲ್ಲ ಹೊಟ್ಟಾಯ್ತು ಅಂದು. ಆಗ ಓಡೋಗಿ ರಾಜೀವನ್ನ ತಬ್ಗೊಂಡ್ಳು. ಯಾಕೆ ಈ ಕತೆ ಹೇಳಿದೆ ಅಂದರೆ, ನೋಡಿ, ನಾವು ಜಗಳ ಆಡ್ತಾ ಇರ್ತೀವಿ, ಮನಸ್ತಾಪ ಮಾಡ್ಕೊಂಡ್ಬಿಡ್ತೀವಿ. ನಿಜವಾಗ್ಲೂ ನಮ್ಮೊಳಗಿರುವಂಥ ಪ್ರೀತಿಯನ್ನು ವ್ಯಕ್ತಪಡಿಸೋದೇ ಇಲ್ಲ. ಭಗವಂತ ಸೆಕೆಂಡ್ ಚಾನ್ಸ್ ಅಂತ ಕೊಡ್ತಾನೆ ನಿಮಗೆ. ಆ ಸೆಕೆಂಡ್ ಚಾನ್ಸ್ನ ಉಪಯೋಗಿಸ್ಕೊಳ್ಳಿ. ದಯವಿಟ್ಟು ನೀವು ಯಾರನ್ನು ಲವ್ ಮಾಡ್ತಿರೋ, ಯಾರನ್ನು ಪ್ರೀತಿ ಮಾಡ್ತಿರೋ ಅವರಿಗೆ ನಿಮ್ಮ ಪ್ರೀತಿಯನ್ನು ಹೇಳಿ, ನಿಮ್ಮ ಮನಸ್ಸಿನ ಅಂತರಾಳದ ಮಾತುಗಳನ್ನು ಹೇಳಿ ಮತ್ತೆ ಬಾಂಧವ್ಯ ಬೆಳೆಯೋ ಹಾಗೆ ಮಾಡಿ.